ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಸ್ಟಾಕ್ಸು ಲಾಸ್ಟ್ 3 to 6 ಮಂತ್ಸ್ ತುಂಬ ಒಳ್ಳೆ ರ್ಯಾಲಿ ಕಂಡಿದೆ. ಹಾಗೂ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ಸು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರನೇ ಇದೆ. ಆದರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸು ಟೋಟಲಿ ಅಂಡರ್ ಪರ್ಫಾರ್ಮಿಂಗ್ ಮಾರ್ಕೆಟ್ಸು. ಎಷ್ಟೋ ಸ್ಟಾಕ್ಸು 1-2 ಇಯರ್ಸಿಂದ ಝೀರೋ ರಿಟರ್ನ್ಸ್ ಕೊಟ್ಟಿದೆ. ಮ್ಯೂಚುವಲ್ ಫಂಡ್ ಸ್ಕೀಮ್ಸು ಎಷ್ಟೋ ಲಾರ್ಜ್ ಕ್ಯಾಪ್ ಕಂಪ್ನೀಸನ್ನು ಲಾಸ್ಟ್ 6 ಮಂತ್ಸಿಂದ ಪರ್ಚೇಸ್ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಅವ್ರಿಗೇನು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಇನ್ನು 1 year 2 ಇಯರ್ಸಲ್ಲಿ ಆ ಅಂಡರ್ ಪರ್ಫಾರ್ಮೆನ್ಸ್ ಇರೋದು ಲಾರ್ಜ್ ಕ್ಯಾಪ್ಸಲ್ಲಿ ಅದು ಹೋಗಿ ಅಂಡರ್ ಪರ್ಫಾರ್ಮೆನ್ಸ್ ಬಿಟ್ಟು ಓವರ್ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ. ಎಷ್ಟೋ ಸ್ಟಾಕ್ಸನ್ನು ಪ್ರತಿ ತಿಂಗಳು ಜಾಸ್ತಿ ಸ್ಕೀಮ್ಸು ಅವರ ಶೇರ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಲಾಸ್ಟ್ 6 ಮಂತ್ಸಲ್ಲಿ. ಆ ಒಂದು ಡೇಟಾನ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದೆಲ್ಲನೂ ಆ್ಯಸ್ ಆನ್ October 2023. ಬಜಾಜ್ ಆಟೋ ಮೇ 2023ಯಲ್ಲಿ 61 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಮಾತ್ರ ಹೋಲ್ಡ್ ಮಾಡ್ತಾ ಇತ್ತು ಸ್ಟಾಕು. ಜೂನಲ್ಲಿ 62 ಆಯಿತು. ಜುಲೈ 2023ಯಲ್ಲಿ 83 ಸ್ಕೀಮ್ಸು ಬಜಾಜ್ ಆಟೋನ ಹೋಲ್ಡ್ ಮಾಡ್ತಾ ಇತ್ತು. ಆಗಸ್ಟಲ್ಲಿ 89, ಸೆಪ್ಟೆಂಬರಲ್ಲಿ 96, ಅಕ್ಟೋಬರಲ್ಲಿ 123 ಸ್ಕೀಮ್ಸು ಬಜಾಜ್ ಆಟೋನ ಹೋಲ್ಡ್ ಮಾಡ್ತಾ ಇದ್ದಾರೆ. ಟಾಟಾ ಮೋಟರ್ಸು ಮೇ 2023ಯಲ್ಲಿ 152 ಸ್ಕೀಮು ಆ ಪರ್ಟಿಕ್ಯುಲರ್ ಸ್ಟಾಕನ್ನು ಹೋಲ್ಡ್ ಮಾಡ್ತಾ ಇತ್ತು. ಜೂನಲ್ಲಿ 156 ಆಯಿತು, ಜುಲೈಯಲ್ಲಿ 163, ಆಗಸ್ಟ್ 169, ಸೆಪ್ಟೆಂಬರ್ 186, ಅಕ್ಟೋಬರ್ 2023ಯಲ್ಲಿ 196 ಮ್ಯೂಚುವಲ್ ಫಂಡ್ ಸ್ಕೀಮ್ಸು ಟಾಟಾ ಮೋಟರ್ಸನ್ನು ಹೋಲ್ಡ್ ಮಾಡ್ತಾ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸು 166 ಸ್ಕೀಮ್ ಇತ್ತು ಮೇ 2023ಯಲ್ಲಿ. ಅಕ್ಟೋಬರ್ 2023 ಅಷ್ಟರೊಳಗೆ 195 ಆಗಿದೆ. ಪ್ರತಿ ತಿಂಗಳು ಎಡಿಷ್ನಲ್ ಸ್ಕೀಮ್ಸು ಬೇರೆ ಮ್ಯೂಚುವಲ್ ಫಂಡ್ಸ್ದು ಈ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಸನ್ ಫಾರ್ಮಾ 245 ಸ್ಕೀಮ್ಸ್ ಹೋಲ್ಡ್ ಮಾಡ್ತಾ ಇತ್ತು ಮೇ 2023ಯಲ್ಲಿ. ಅಕ್ಟೋಬರಲ್ಲಿ 273 ಸ್ಕೀಮ್ಸು. ನೆಸ್ಲೆ 103 ಸ್ಕೀಮ್ ಮೇ 2023ರಲ್ಲಿ ಹೋಲ್ಡ್ ಮಾಡ್ತಾ ಇತ್ತು. ಅಕ್ಟೋಬರ್ 2023 ಅಷ್ಟರೊಳಗೆ 129 ಸ್ಕೀಮ್ ಹೋಲ್ಡ್ ಮಾಡ್ತಾ ಇದೆ. ನೆಕ್ಸ್ಟ್ ಸ್ಟಾಕು TVS ಮೋಟರ್ಸು ಜೂನ್ 2023ರಲ್ಲಿ 119 ಸ್ಕೀಮ್ಸು ಹೋಲ್ಡ್ ಮಾಡ್ತಾ ಇತ್ತು. ಅಕ್ಟೋಬರ್ 2023 ಅಷ್ಟರೊಳಗೆ 152 ಸ್ಕೀಮ್ ಹೋಲ್ಡ್ ಮಾಡ್ತಾ ಇದೆ. ಹೀರೋ ಮೋಟೋಕಾರ್ಪ್ ಮೇ 2023ಯಲ್ಲಿ 83 ಸ್ಕೀಮ್ಸು. ಅಕ್ಟೋಬರ್ 2023ರಲ್ಲಿ 115 ಸ್ಕೀಮ್ಸು. ಟ್ರೆಂಟು ಮೇ 2023ಯಲ್ಲಿ 94 ಸ್ಕೀಮ್ಸು. ಅಕ್ಟೋಬರ್ 2023ರಲ್ಲಿ 108 ಸ್ಕೀಮ್ ಪರ್ಟಿಕ್ಯುಲರ್ ಸ್ಟಾಕನ್ನು ಹೋಲ್ಡ್ ಮಾಡ್ತಾ ಇದೆ. ಅವೆನ್ಯೂ ಸೂಪರ್ ಮಾರ್ಟ್ಸು ಮೇ 2023ರಲ್ಲಿ 98 ಸ್ಕೀಮ್ಸು ಹಾಗೂ ಅಕ್ಟೋಬರ್ 2023ರಲ್ಲಿ 118. ಮಿಡ್ಲಲ್ಲಿ ನಾನು ಓದ್ತಾ ಇಲ್ಲ, ಬಟ್ ನಿಮಗೆ ಕಾಣಿಸುತ್ತೆ ಪ್ರತಿ ತಿಂಗಳು ಜಾಸ್ತಿ ಸ್ಕೀಮ್ಸು ಈ ಸ್ಟಾಕನ್ನು ಹೋಲ್ಡ್ ಮಾಡ್ತಾ ಇದೆ. ಯಾವುದೋ ಒಂದು ಸ್ಟಾಕನ್ನು ಮ್ಯೂಚುವಲ್ ಫಂಡ್ ಸ್ಕೀಮ್ಸು ಜಾಸ್ತಿ ಅದನ್ನು ಪರ್ಚೇಸ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಮೀನಿಂಗ್ ಏನಂದರೆ ಜಾಸ್ತಿ ಫಂಡ್ಸಿಗೆ ಕಾನ್ಫಿಡೆನ್ಸ್ ಬಂದಿದೆ ಈ ಸ್ಟಾಕ್ ಮೇಲೆ, ಫ್ಯೂಚರ್ ಪೊಟೆನ್ಷಿಯಲ್ ಚೆನ್ನಾಗಿರ್ತದಂತ, ಎಸ್ಪೆಷಲಿ ನೆಕ್ಸ್ಟ್ 1 year ಚೆನ್ನಾಗಿರ್ತದಂತ. ಇನ್ಫ್ಯಾಕ್ಟ್ ಈ ಲಿಸ್ಟಲ್ಲಿ ಕೆಲವು ಸ್ಟಾಕ್ಸ್ ಆಲ್ರೆಡಿ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ, ಮೇ ಬಿ ಬಿಕಾಸ್ ಮ್ಯೂಚುವಲ್ ಫಂಡ್ಸು ಇಷ್ಟು ತಿಂಗಳಿಂದ ಅವರ ಶೇರ್ಸನ್ನು ಪರ್ಚೇಸ್ ಮಾಡ್ತಾ ಬಂದಿದೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಈ ಲಿಸ್ಟಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಸ್ಟಾಕ್ ಇದ್ದರೆ ಅಥವಾ ಯಾವ ಸ್ಟಾಕ್ ಇದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ಯಾವ ಸ್ಟಾಕು ನಿಮ್ಮ ಪೋರ್ಟ್ಫೋಲಿಯೋಲಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.